ಎಷ್ಟು ದೂರ ಅಲ್ಲಿ ಉಂಟು ಯಪ್ಪ. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಕೆಲವೆಲ್ಲ ಕೆಲಸ ಆಯಿತು. ಹಾಗೆಯೇ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡ್ತಾ ಇದ್ದೇನೆ. ಇವತ್ತು ಕನಿಲೆ ಹಾಗೂ ಹಲಸಿನ ಬೀಜ, ಹೆಸರು ಕಾಳು ಮೊಳಕೆ ಬರಿಸಿದ್ದೇನೆ. ಅದನ್ನೆಲ್ಲ ಹಾಕಿ ಇವತ್ತು ಒಂದು ಗಸಿ ಮಾಡ್ತೇನೆ. ಮೊನ್ನೆ ಕನಿಲೆ ಪದಾರ್ಥ ಮಾಡಿದ್ದೆ ಅಲ್ವಾ, ಹಾಗೆ ಸ್ವಲ್ಪ ತೆಗೆದಿಟ್ಟಿದೆ. ಅದನ್ನು ಇವಾಗ ಪದಾರ್ಥ ಮಾಡ್ತೇನೆ. ಹಾಗೆಯೇ ನಿನ್ನೆ ಕೂಡ ಒಬ್ಬರು ಕನಿಲೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇವಾಗ ಕೊಚ್ಚಿ ನೀರಲ್ಲಿ ಹಾಕಿಡಬೇಕು. ಕಳೆದ 4 ದಿನದಿಂದ ತುಂಬ ಜೋರು ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಹಾಗೆ ಇವತ್ತು ಶಾಲೆ ಹಾಗೂ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ. ಮನಿತಾ ಬೆಳಿಗ್ಗೆದ್ದು ಮೆಸೇಜ್ ನೋಡಿದ್ಲು, ಬಂದಿರಲಿಲ್ಲ. ಮತ್ತೆ ಅವಳಿಗೆ ಬೇಗ ಹೋಗಬೇಕಲ್ವ, ಬೇಗನೆ ಬ್ರೇಕ್ಫಾಸ್ಟ್ ಮಾಡಿ ಬಸ್ಸಲ್ಲಿ ಹೋದ್ಲು. ಅರ್ಧ ದಾರಿಗೆ ರೀಚ್ ಆಗುವಾಗ ಮೆಸೇಜ್ ಬಂತಂತೆ. ಹಾಗೆ ಅವಳು ವಾಪಸ್ ಬಂದಳು ಮನೆಗೆ. ಮೊದಲೇ ಸೆಂಡ್ ಮಾಡ್ತಿದ್ರೆ ಮನೆಯಿಂದ ಹೊರಡಬೇಕು ಅಂತಿರಲಿಲ್ಲ. ಹಾಗೆ ಅರ್ಧ ದಾರಿಗೆ ರೀಚ್ ಆಗುವಾಗ ಮೆಸೇಜ್ ನೋಡಿ ಅವಳು ಅಲ್ಲಿಂದ ವಾಪಸ್ ಬಂದಳು. ಹಾಗೆ ಅಷ್ಟು ಜೋರು ಇವಾಗ ಕೂಡ ಮಳೆ ಬರ್ತಾ ಇದೆ. ನಿಮಗೆ ನಾನು ತೋರಿಸ್ತೇನೆ ಇವಾಗ ನಮ್ಮೂರಲ್ಲಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತೇಳಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಮಧ್ಯಾಹ್ನಕ್ಕೆ ಪದಾರ್ಥಕ್ಕೆ ಕನಿಲೆ, ಹಲಸಿನ ಬೀಜ, ಹೆಸರು ಕಾಳನ್ನು ಮೊಳಕೆ ಬರಿಸಿದ್ದೇನೆ, ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಇವಾಗ ನನಗೊಂದು ಶಾರ್ಟ್ ವಿಡಿಯೋ ಆಗಬೇಕು. ಆ ಶಾರ್ಟ್ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೇನೆ. ಒಂದು ಸ್ಪೆಷಲ್ ಆದ ಶಾರ್ಟ್ ವಿಡಿಯೋ ಇವತ್ತು ಮಾಡ್ತಾ ಇದ್ದೇನೆ. ಇವತ್ತಿನ ಮಧ್ಯಾಹ್ನದ ಶಾರ್ಟ್ ವಿಡಿಯೋ ಅದಾಗಿರ್ತದೆ. ನೀವು ಆ ವಿಡಿಯೋವನ್ನು ಶಾರ್ಟ್ಸಲ್ಲಿ ಹೋಗಿ ನೋಡಿ. ಹಾಗೆ ಬೇಗನೆ ಆ ವಿಡಿಯೋನೊಂದು ಮಾಡ್ತೇನೆ. ನೋಡಿ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ನೋಡಿ, ಮಧ್ಯಾಹ್ನಕ್ಕೆ ಕನಿಲೆ ಗಸಿ ರೆಡಿ ಆಯಿತು. ನೋಡಿ, ಸ್ವಲ್ಪ ಲೈಟಾಗಿ ಮಾಡಿದ್ದೇನೆ. ಜಾಸ್ತಿ ಖಾರ ಆದರೆ ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಲೈಟಾಗಿ ಮಾಡಿದ್ದು. ಮಧ್ಯಾಹ್ನಕ್ಕೆ ಅಡುಗೆ ಆಯಿತು. ಇನ್ನು ಅನ್ನ ಒಂದು ಆಗಬೇಕು. ಇವತ್ತು ವೈಟ್ ರೈಸ್ ಮಾಡೋಣ ಅಂತೇಳಿ ಅನ್ನ ಒಂದು ಸ್ವಲ್ಪ ಲೇಟಾಗಿ ಇಡ್ತೇನೆ. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ದನ ಕಟ್ಟಿದಲ್ಲಿಗೆ ಹೋಗಿ ದನ ಏನು ಮಾಡ್ತದೆ ಅಂತೇಳಿ ನೋಡ್ಕೊಂಡು ಬರ್ತೇನೆ. ನೋಡಿ, ಮಿಂಟುವನ್ನು ಅಂಗಳದಲ್ಲೇ ಕಟ್ಟಿದ್ದು. ಇಲ್ಲಿ ಹುಲ್ಲಿದೆ ಅಲ್ವಾ, ಹಾಗಾಗಿ ಚಿಂಟುವನ್ನು ಇನ್ನೊಂದು ಕಡೆ ಕಟ್ಟಿದೆ. ಹಾಗಾಗಿ ಎರಡು ಕೂಡ ಇವಾಗ ಬೊಬ್ಬೆ ಹಾಕೋದು. ಅಂದರೆ ಎರಡು ಒಂದಕ್ಕೊಂದು ಕಾಣೋದಿಲ್ಲ. ಇವಾಗ ಒಂದು ಮನೆ ಆ ಸೈಡ್ ಇದೆ, ಇನ್ನೊಂದು ಈ ಸೈಡ್ ಇದೆ. ಹಾಗೆ ಅದಕ್ಕೆ ಒಟ್ಟಿಗೆ ಬೇಕು. ಇವಾಗ ಇಲ್ಲಿ ಮೇಯ್ತಾ ಇದೆ. ಗದ್ದೆಯಲ್ಲೆಲ್ಲ ಫುಲ್ ನೀರು. ಹೀಗೆ ನೀರಿರುವಾಗ ದನವನ್ನೆಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತು ಮೇಲ್ಗಡೆ ಕಟ್ಟಿದ್ದು. ನೋಡಿ, ಸೈಡಲ್ಲಿ ಹೋಗ್ಬೋದು ಅಂತ ಹೇಳಿದರೆ ಸೈಡಲ್ಲಿ ಫುಲ್ ಮುಳ್ಳಿದೆ. ಹಾಗಾಗಿ ನೀರಲ್ಲೇ ಹೋಗಬೇಕಾಗ್ತದೆ. ನೋಡಿ, ಈ ಕಡೆ ಎಲ್ಲ ನಾಚಿಕೆ ಮುಳ್ಳು. ಇವತ್ತು ಆ ಕಡೆ ಕೆಳಗಡೆ ಗದ್ದೆಯಲ್ಲಿ ತುಂಬ ನೀರಿದೆ ಅಂತೇಳಿ ಈ ಕಡೆ ಗದ್ದೆಯಿಂದಾಗಿ ಬಂದದ್ದು. ಇಲ್ಲಿ ಕೂಡ ತುಂಬಾ ನೀರು. ಇವಾಗಷ್ಟೇ ಮಳೆ ನಿಂತಿದ್ದಷ್ಟೇ. ಹಾಗೆ ತುಂಬ ಜಾಸ್ತಿ ನೀರಿದೆ. ಇವಾಗ ಮತ್ತೆ ಮೋಡ ಆಗ್ತಾ ಇದೆ. ಮಳೆ ಬರಲಿಕ್ಕೂ ಸಾಕು. ನಾನು ಇವತ್ತು ಕೂಡ ಕೊಡೆ ತರಲಿಲ್ಲ. ಬೇಗನೆ ಹೋಗಿ ನೋಡಿಕೊಂಡು ಆಮೇಲೆ ಹೋಗ್ತೇನೆ ಮನೆಗೆ. ಒಂಥರ ಡಿಫ್ರೆಂಟ್ ಆದ ಚಿಟ್ಟೆ ನೋಡಿ, ಯೆಲ್ಲೋ ಕಲರಲ್ಲಿದೆ. ನೋಡಿ, ಎರಡು ನಾಯಿ ನೋಡಿ. ಇನ್ನೊಂದು ನಾಯಿ ಓಡಿಸ್ಕೊಂಡು ಹೋಗೋದು. ಒಂದು ನಾಯಿ ಎದುರು ಓಡಿಯಾಗಿದೆ. ದನವನ್ನು ಇಲ್ಲಿ ಕಟ್ಟಿದ್ದಾರೆ. ನಾನು ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಅಂದರೆ ಜಾನ್ ಕಟ್ಟಿ ಹೋದ್ದು. ಹಾಗೆ ಇವಾಗ ನೋಡಲಿಕ್ಕೆ ನಾನು ಬಂದದ್ದು. ಅದು ಮೇಯ್ದು ಬಿಟ್ಟು ನಿಂತು ನೋಡ್ತಾ ಇದೆ. ಬೆನ್ನಟ್ಟಿಸಿ ಇವಾಗ ವಾಪಸ್ ಬರ್ತಾ ಇದೆ. ಇನ್ನು ಸಿಕ್ಕಾಕೊಂಡಿಲ್ಲ, ಹಾಗಾಗಿ ನಾನು ಇವಾಗ ಬಿಡಿಸುವುದಿಲ್ಲ. ಹಾಗೆಯೇ ಇಲ್ಲಿ ಹುಲ್ಲು ಕೂಡ ಇದೆ, ಸ್ವಲ್ಪ ತಿನ್ನಲಿ. ಮತ್ತು ಮಧ್ಯಾಹ್ನ ನಂತರ ಬಂದು ಕೊಂಡೋಗೋದು. ನೋಡಿ, ನಾನು ಆ ಕಡೆ ಓಡಿಸುವಾಗ ಈ ಕಡೆ ಬಂದು ನಿಂತಿತ್ತು.
ದನ ಇರುವಲ್ಲಿಗೆ ಬಂದು ನೋಡಿ ಆಯಿತು, ಏನೋ ಸಿಕ್ಕಾಕೊಂಡಿಲ್ಲ. ಹಾಗೆ ಇನ್ನು ಮನೆಗೆ ಹೋಗೋದು, ಮತ್ತೆ ಮಧ್ಯಾಹ್ನ ಮೇಲೆ ಬಂದು ಕೊಂಡೋಗೋದು. 2-3 ಗಂಟೆ ಹೊತ್ತಿಗೆ ಬಂದು ಕೊಂಡೋಗೋದು. ಕಡೆ ಗದ್ದೆಯಲ್ಲಿ ಕೂಡ ತುಂಬ ನೀರಿದೆ. ಬಂದ ದಾರಿಯಾಗಿ ಹೋಗೋದು ಒಳ್ಳೆಯದಾ ಅಂತ ನಾನು ಸ್ವಲ್ಪ ಈ ಕಡೆ ತಂದು ಕಟ್ಟಿದೆ. ಅಷ್ಟಾಗುವಾಗ ಜೋರು ಮೋಡಾಗಿದೆ. ಇವಾಗ ಬೇಗನೆ ಹೋಗ್ತಾ ಇದ್ದೇನೆ, ಇಲ್ಲದಿದ್ದರೆ ಮೊನ್ನೆ ಹಾಗೆ ನಾನು ಇವತ್ತು ಚಂಡಿ ಹಾಕ್ತೇನೆ. ಹಾಗೆ ಇವಾಗ ಫಾಸ್ಟಾಗಿ ಓಡಬೇಕು. ಬಂದೆ, ಇಲ್ಲಿಗೆ ಬರುವಾಗ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ನಿಧಾನ ಬರ್ತಿದ್ರೆ ನಾನು ಒದ್ದೆ ಆಗ್ತಿದ್ದೆ, ಆದರೂ ಸ್ವಲ್ಪ ಸಿಕ್ಕಿತ್ತು ಮಳೆ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಹೊರಗಡೆ ಬಂದೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಹಾಗೆ ಬೇಗನೆ ಹೋಗಿ ದನವನ್ನು ತರ್ತೇನೆ. ಮತ್ತು ಹಾಲು ಕರೀಲಿಕ್ಕೆ ಟೈಮ್ ಆಗ್ತದೆ. ಹಾಗೆ ಇವಾಗ ಮಳೆ ಕಡಿಮೆ ಇದೆ, ಬೇಗನೆ ಹೋಗಿ ಬರ್ತೇನೆ. ಇವಾಗ ಕೊಡೆ ಹಿಡ್ಕೊಂಡು ಹೋಗ್ತೇನೆ. ಮತ್ತು ಕೊಡೆ ಹಿಡ್ಕೊಳ್ಳದೆ ಹೋದರೆ ಒಂದು ವೇಳೆ ಮಳೆ ಬಂದರೆ ಓಡ್ಕೊಂಡು ಬರಬೇಕು. ಆವಾಗ ನಾನು ಓಡಿಕೊಂಡೇ ಬಂದೆ. ಇಲ್ಲಿಗೆ ಬರುವಾಗ ಮಳೆ ಸ್ಟಾರ್ಟ್ ಆಯಿತು. ಬೇಗನೆ ಹೋಗಿ ದನವನ್ನು ತರ್ತೇನೆ. ಹೂ ಯಾವುದ್ರದ್ದು ಅಂತ ನಿಮಗೆ ಗೊತ್ತಾ? ನೋಡಿ, ನಮ್ಮ ಮನೆಯಲ್ಲಿ ಪ್ಯಾಷನ್ ಫ್ರೂಟ್ ಇದ್ದು ನಾವು ಒಂದು ಬಳ್ಳಿ ನೆಟ್ಟಿದ್ದೆವು. ಕಳೆದ ವರ್ಷ ನೆಟ್ಟದ್ದು. ಈ ಸಲ ಇಷ್ಟು ದೊಡ್ಡದಾಗಿ ಹೂವೆಲ್ಲ ಬಿಟ್ಟಿದೆ. ಒಂದೊಂದು ಕಾಯಿ ಕೂಡ ಆಗಿದೆ. ನೋಡಿ ಇಲ್ಲೆಲ್ಲ ಗದ್ದೆಯಲ್ಲಿ ದನವನ್ನು ಕಟ್ಟುದು. ಇವತ್ತು ನೋಡಿ ಎಷ್ಟು ನೀರು ಅಂತೇಳಿ. 2-3 ದಿವಸದ ಮಳೆಗೆ ಗದ್ದೆ ಫುಲ್ ನೀರು. ನೋಡಿ ಮನ್ವಿ ತಳಿಗೆ ನಡಿಲಿಕ್ಕಾಗೋದಿಲ್ಲ ಅಂತೆ. ನಮಗೆಲ್ಲ ಇದು ಮೊದಲಿಂದ ಗೊತ್ತು. ನಾವು ಸಣ್ಣದಿರುವಾಗೆಲ್ಲ ಎಷ್ಟು ಆಡ್ತಿದ್ದೆವು ಈ ಥರದ ಗದ್ದೆಯಲ್ಲೆಲ್ಲ. ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಿರುವಾಗ ನಾವು ಗದ್ದೆಯಲ್ಲಿ ಹೋಗಿ ಎಲ್ಲ ಆಡ್ತಿದ್ದೆವು. ಇವಾಗಿನ ಮಕ್ಕಳಿಗೆ ಅದೆಲ್ಲ ಸಿಗುವುದಿಲ್ಲ ಅಲ್ವಾ ಅನಿತಾ? ನೋಡಲಿಕ್ಕೆ ಕೂಡ ಸಿಗುವುದಿಲ್ಲ. ನೋಡಿ, ಅವಳಿಗೆ ನಡಿಲಿಕ್ಕಾಗೋದಿಲ್ಲ ಅಂತೆ ನೀರಲ್ಲಿ. ನೋಡಿ, ಮೊದಲಿಗೆ ಅದರ ಕೊಂಬಿಗೆ ನಾನು ಹಗ್ಗವನ್ನು ಕಟ್ತೇನೆ, ಇಲ್ಲದಿದ್ರೆ ಅದು ಓಡಿ ಹೋಗ್ತದೆ. ನನಗೆ ಎಳೀಲಿಕ್ಕಾಗೋದಿಲ್ಲ. ತೆತಿಸಿನತ ಇಲ್ಲ ನಿಲ್ಲ. ನೋಡಿ, ಈ ಥರ ಕೊಂಬಿಗೆ ಹಾಕಬೇಕು ಮೊದಲಿಗೆ. ಇವಾಗ ಕೊಂಬಿಗೆ ಹಾಕಿ ಆಯಿತು. ಇನ್ನು ಹಗ್ಗವನ್ನು ಬಿಚ್ಚಿದ್ರು ಕೂಡ ನನಗೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಅದು ಎಳ್ದಷ್ಟು ಬರುವುದಿಲ್ಲ. ಎಷ್ಟು ದೂರ ಅಲ್ಲಿ ಉಂಟು. ಯಪ್ಪ, ಈಚೆ ಬರಬೇಡ್ವಾ? ಓಸ್ ಹಗ್ಗ ಉದ್ದ ಉಂಟು. ಇಲ್ಲ, ಓಡಬೇಡ. ಮೆಲ್ಲ ಬರ್ತದೆ. ಈಗ ಹುಲ್ಲು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುದು ನೋಡಿ. ಇಲ್ಲಿ ಬೇಗ ನಡಿಲಿಕ್ಕೆ ಕೂಡ ಆಗುದಿಲ್ಲ, ಜಾರ್ತದೆ. ಕಟ್ಟಿದಲ್ಲಿ ಮೇಲಿಕ್ಕೆ ಹೋಗುದಿಲ್ಲ, ಕರ್ಕೊಂಡು ಹೋಗುವಾಗ ಮೇಲಿಕ್ಕೆ ಸ್ಟಾರ್ಟ್. ಈಚೆ ಬಾರ. ಯಾ ಒಸ್ ನೋಡಿ, ಇಲ್ಲಿಂದ ಫುಲ್ಲು ನೀರು. ಇನ್ನು ಪಚಕ್ ಮಾಡಿ ಆಗಬೇಕು. ನೋಡಿ, ಅದು ಪಚಕ್ ಮಾಡಿ ಆಗ್ತಾ ಉಂಟು. ಅಯ್ಯೋ, ಅದು ಬರುವುದೇ ಇಲ್ಲ.
ನೋಡಿ ನೋಡಿ ನೋಡಿ, ಕಿಯಾ ವೆಯ್ಟ್ ಮಾಡ್ತಾ ಇದ್ದಾಳೆ. ಕಿಯಾ 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 ಗೆ ಚಿಂಟು, ಸಾರಿ ಮಿಂಟು, ಇದು ಮಿಂಟು. ಬಾ ಹುಡುಗೋ. ಅಬ್ಬಾ ಇಲ್ಲ ಅವನ್ನು ತಂದು ಕಟ್ಟಿ ಆಯಿತು. ಇನ್ನು ಬೇಗನೆ ಅದಕ್ಕೆ ಹಿಂಡಿ ಎಲ್ಲ ಇಟ್ಟು ಹಾಲು ಕರಿತೇನೆ. ಟೈಮ್ ಕೂಡ ಆಗ್ತಾ ಬಂತು. ಮತ್ತೆ ಟೀ ಮಾಡಿ ಆದಮೇಲೆ ಹಾಲನ್ನು ಡೈರಿಗೆ ಕೊಟ್ಟು ಬರೋದು. ನೋಡಿ, ನಾವು ಹಿಂಡಿಯನ್ನೆಲ್ಲ ಈ ಥರದ ಡಬ್ಬದಲ್ಲಿ ಹಾಕಿಡೋದು. ಗೋಣಿಯಲ್ಲೇ ಇಟ್ಟರೆ ರಾತ್ರಿ ಇಲಿ ಎಲ್ಲ ಬಂದು ತಿಂದು ಖಾಲಿ ಮಾಡ್ತದೆ. ಅದಕ್ಕಾಗಿ ಈ ಥರ ಇಡೋದು ನಾವು. ಸ್ವಲ್ಪ ಎಳ್ಳು ಹಿಂಡಿ ಕೂಡ ಹಾಕ್ತೇವೆ. ಹಾಗೆಯೇ ಕ್ಯಾಲ್ಶಿಯಂ ಪೌಡರ್ ಕೂಡ ಹಾಕ್ತೇನೆ. ಈ ಹಾಲು ಕರೆಯುವ ದನಕ್ಕೆ ಕ್ಯಾಲ್ಶಿಯಂ ಪೌಡರ್ ಹಾಕಲೇಬೇಕು. ನೋಡಿ, ಇವಾಗ ಹಿಂಡಿ ಕೊಡು ಒಂಥರ ನಾನು ದುಡ್ತಾ ಇದೆ. ನೋಡಿ ನೋಡಿ ನೋಡಿ, ಇನ್ನು ಒಂದು 5 ನಿಮಿಷದಲ್ಲಿ ಹಾಲು ಕರೀತೇನೆ. ನಾನಿವಾಗ ಒಂದು ತುಂಡು ಮಜ್ಜಿಗೆ ಸೊಪ್ಪನ್ನು ತೆಗಿತೇನೆ. ಇವಾಗ ಈವ್ನಿಂಗ್ ಟೀ ಮಾಡುವಾಗ ಇದನ್ನು ಹಾಕಬೇಕು. ಗೆಣಸಿದ್ದು ಗಿಡ ನೋಡಿ ಎಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ. ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಮರಗೆಣಸನ್ನು ತೆಗಿಬೇಕು ಅಂತೇಳಿ. ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಕಾಯೋದು, ಆಮೇಲೆ ತೆಗೆದು ಸ್ವಲ್ಪ ಪದಾರ್ಥ ಎಲ್ಲ ಮಾಡಬೇಕು. ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ಮಳೆ ಜೋರಾಗಿ ಬರ್ತಿತ್ತಲ್ವ, ಹಾಗೆ ಯಾವ ಎಲ್ಲ ಅಡಿಕೆ ಗಿಡದ ಬುಡದಲ್ಲಿ ನೀರು ನಿಂತಿದೆ ಅಂತೇಳಿ ನೋಡಲಿಕ್ಕೆ ನಾನು ಈ ಕಡೆ ಬಂದೆ. ಆದರೆ ಫಸ್ಟ್ ಮಳೆ ಬರುವಾಗ ತುಂಬಾ ನೀರು ನಿಲ್ತಿತ್ತು, ಅಂದರೆ ಅದು ಹೋಗ್ತಿರ್ಲಿಲ್ಲ. ಇವಾಗ ಹಾಗೆ ಅಲ್ಲ, ನೀರು ನಿಂತರೆ ಕೂಡ ಬೇಗನೆ ಖಾಲಿ ಆಗ್ತದೆ. ಮೊದಲೆಲ್ಲ ಅದರಲ್ಲೇ ಇರ್ತಿತ್ತು, ಒಂದು ದಿವಸ ನೀರು ಹಾಗೇ ಇರ್ತಿತ್ತು. ಆದರೆ ಇವತ್ತು ಅಷ್ಟು ಜೋರು ಮಳೆ ಬಂದರೂ ಕೂಡ ಯಾವ ಬುಡದಲ್ಲಿ ಕೂಡ ನೀರು ನಿಂತಿಲ್ಲ. ಹಾಗೆ ನೀರು ನಿಂತರೆ ಅಂತೂ ತುಂಬ ಕಷ್ಟ, ಅಂದರೆ ಅಡಿಕೆ ಗಿಡನೇ ಸಾಯ್ತದೆ ಮತ್ತೆ ಕೊಳೆತು. ಹಾಗಾಗಿ ಮೊನ್ನೆಲ್ಲ ನಾನು ತೆಗೆದು ಹೊರಗಡೆ ಹಾಕ್ತಿದ್ದೆ, ಬಕೆಟಲ್ಲಿ ತುಂಬಿಸಿ ಹೊರಗಡೆ ಹಾಕ್ತಿದ್ದೆ. ಆದರೆ ಇವಾಗ ಅಷ್ಟು ನಿಲ್ಲುವುದಿಲ್ಲ, ನೀರು ಬೇಗನೆ ಖಾಲಿ ಆಗ್ತದೆ. ಇವಾಗ ನೋಡಿ ಮತ್ತೆ ಮಳೆಗಾಲದಲ್ಲಿ ಹಿಪ್ಪಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಥರ ಇದೆ ನೋಡಿ. ಇವಾಗ ಇನ್ನೊಂದು 15-20 ದಿವಸದಲ್ಲಿ ಇದು ಹಣ್ಣಾಗ್ಬೋದು ಅಂತ ಕಾಣ್ತದೆ ನನಗೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಹಣ್ಣಾಗ್ತದೆ. ಕೆಂಪಾದಾಗ ಕೊಯ್ದು ತೆಗೆದಿಡಬೇಕು. ಅದಾದರೂ ಸರಿ, ಈ ಮಳೆಗಾಲದಲ್ಲಿ ಹಣ್ಣಾದರೆ ಎಲ್ಲ ಒಣಗುವುದೇ ಇಲ್ಲ. ಕಳೆ ಸಾರಿ ಒಂದು ಮಳೆ ಬೀಳೋದಕ್ಕಿಂತ ಮೊದಲು ಸ್ವಲ್ಪ ಹಣ್ಣಾಗಿತ್ತು, ನಾನು ಒಣಗಿಸ್ಲಿಕ್ಕೆ ಇಟ್ಟಿದ್ದೆ. ಆದರೆ ಅಷ್ಟು ಬಿಸಿಲು ಚೆನ್ನಾಗಿಲ್ಲದ ಕಾರಣ ಅದು ಇವಾಗ ಸ್ವಲ್ಪ ಅದಕ್ಕೆ ಫಂಗಸ್ ಎಲ್ಲ ಹಿಡಿದಿದೆ. ಹಾಗೆ ಇನ್ನೂ ಕೂಡ ಮಳೆ ಇರುವಾಗಲೇ ಅದು ಹಣ್ಣಾದರೆ ಒಣಗಲಿಕ್ಕೆ ಕಷ್ಟ, ಮತ್ತು ಹಾಳಾಗ್ತದಲ್ವ, ಫಂಗಸ್ ಎಲ್ಲ ಬರ್ತದೆ. ಹಾಗೆ ನೋಡಬೇಕು, ಈ ಸಲ ಆದದನ್ನು ಚೆನ್ನಾಗಿ ಒಣಗಿಸಿ ತೆಗೆದಿಡಬೇಕು. ಕಳೆ ಸಾರಿ ಒಣಗಿಸಿ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಹಾಗಾಗಿ ಈ ಸಲ ತುಂಬ ಜಾಸ್ತಿ ಇದೆ, ಅದನ್ನೆಲ್ಲ ಚೆನ್ನಾಗಿ ತೆಗೆದು ಒಣಗಿಸಿ ಪುಡಿ ಮಾಡಿ ಇಡಬೇಕು. ಕಫ ಆದಾಗೆಲ್ಲ ಜೇನುತುಪ್ಪದೊಂದಿಗೆ ತಿಂದರೆ ಕಫ ಎಲ್ಲ ನೀರಾಗ್ತದೆ. ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು, ಬೇಗನೆ ಹಾಲು ಕರಿತೇನೆ, ಮತ್ತೆ ಟೀ ಮಾಡ್ತೇನೆ. ಹಾಲು ಕರೆದಾಯ್ತು, ಇನ್ನು ಬೇಗನೆ ಟೀ ಮಾಡ್ತೇನೆ. ಇವಾಗ ಟೀ ಮಾಡುವಾಗ ನೋಡಿ ನಾನು ಮಜ್ಜಿಗೆ ಸೊಪ್ಪನ್ನು ಹಾಕ್ತೇನೆ. ಇವಾಗ ಟೀಗೆ ಹಪ್ಪಳವನ್ನು ಫ್ರೈ ಮಾಡೋಣ ಅಂತೇಳಿ ಹೊರಗಡೆ ತೆಗೆದಿಟ್ಟಿದ್ದೇನೆ ನೋಡಿ. ಇದು ಮರಗೆಣಸಿದ್ದು ಹಪ್ಪಳ, ಇಷ್ಟು ತೆಳುವಾಗಿ ಮಾಡಿದ್ದೇವೆ ನೋಡಿ.
ನೋಡಿ ಹಪ್ಪಳ ರೆಡಿ ಆಯಿತು. ನೋಡಿ ಇಬ್ಬರಿಗೆ ಟೀ ರೆಡಿ ಆಯಿತು, ಹಪ್ಪಳ ಕೂಡ ರೆಡಿ ಆಯಿತು. ಈವ್ನಿಂಗ್ ಇದ್ದು ಟೀಗೆ ಹಪ್ಪಳ ರೆಡಿ ಆಯಿತು. ಇನ್ನು ನಾವು ಟೀ ಕುಡಿತೇವೆ. ನನಗೆ ಬ್ಲ್ಯಾಕ್ ಟೀ. ನೋಡಿ ಇವಾಗ ಚಿಂಟು ಮಿಂಟು ಎರಡು ಕೂಡ ಅಂಗಳದಲ್ಲಿದೆ. ಒಟ್ಟಿಗಿದ್ರೆ ಏನೂ ಕೂಗುದಿಲ್ಲ ನೋಡಿ. ಇವಾಗ ಮೇಯ್ತಾ ಇದೆ. ಆವಾಗ ಚಿಂಟು ಆ ಕಡೆ ಇತ್ತು, ಮಿಂಟು ಮಾತ್ರ ಅಂಗಳದಲ್ಲಿತ್ತು. ಇವಾಗ ಎರಡನ್ನು ಕೂಡ ಅಂಗಳದಲ್ಲೇ ಕಟ್ಟಿದ್ದು. ಇವಾಗ ಸಾಯಂಕಾಲದ ಟೀ ಎಲ್ಲ ಕುಡ್ದಾಯ್ತು. ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಭೂತ ಇದೆ, ಅದನ್ನು ಫ್ರೈ ಮಾಡೋಣ ಅಂತೇಳಿ ಇವಾಗ ಫ್ರಿಜ್ಜಿನಿಂದ ಹೊರಗಡೆ ತೆಗೆದು ಡೀಪ್ ಫ್ರೋಸ್ ಎಲ್ಲ ಮಾಡಿ ಆಯಿತು. ಹಾಗೆ ಇವಾಗ ಸಿಂಪಲಾಗಿ ಮಸಾಲವನ್ನು ಹಾಕ್ತೇನೆ. ಕಬಾಬ್ ಮಾಡುವ ಮಸಾಲೆ ಅದನ್ನೇ ಹಾಕಿ ಬೂತಾಯಿ ಫ್ರೈ ಮಾಡೋದು. ನೋಡಿ ಮೀನಿದ್ದು ಮೊಟ್ಟೆ ಎಷ್ಟಿದೆ. ಯಾವುದೇ ಮೀನಾಗಲಿ ಅದರ ಮೊಟ್ಟೆ ಇರ್ತದಲ್ವ, ನಾವು ಫ್ರೈ ಮಾಡುವಾಗ ಆ ಮೊಟ್ಟೆ ಮತ್ತು ಮೀನನ್ನು ಒಟ್ಟಿಗೆ ಹಾಕಿ ನಾವು ಮಸಾಲ ಹಾಕಬಾರ್ದು. ಒಟ್ಟಿಗೆ ಹಾಕಿ ಮಸಾಲ ಹಾಕಿದರೆ ಮೀನಿಗೆ ಮಸಾಲನೇ ಹಿಡಿಯುವುದಿಲ್ಲ, ಒಂಥರ ಅಂಟಂಟಾಗಿ ಬರ್ತದೆ. ಹಾಗಾಗಿ ನಾನಿವಾಗ ಮೊದಲಿಗೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ, ಆಮೇಲೆ ಮೊಟ್ಟೆಗೆ ಸ್ವಲ್ಪ ಸೆಪ್ರೇಟ್ ಮಸಾಲ ಹಾಕಿ ಅದನ್ನು ಫ್ರೈ ಮಾಡೋದು. ಸಿಂಪಲಾಗಿ ನಾನಿವತ್ತು ಮಸಾಲ ಹಾಕಿ ಫ್ರೈ ಮಾಡೋದು. ಕಬಾಬ್ ಪೌಡ್ರ್ ಇದೆ, ಅಂದರೆ ಅದು ಮೀನಿಗೆ ಕೂಡ ಆಗ್ತದೆ, ಅದನ್ನು ಹಾಕಿ ನಾನಿವಾಗ ಫ್ರೈ ಮಾಡೋದು. ಹಾಗೆ ಇದಕ್ಕೆ ಬೇಕಾದ ಮಸಾಲವನ್ನೀಗ ಹಾಕ್ತೇನೆ. ನೋಡಿ 5 ಮೀನಿದೆ. ಅದಕ್ಕೆ ಮೊದಲಿಗೆ ನಾನು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ತೇನೆ. ನಾನು ವಿನೆಗರ್ ಏನೂ ಹಾಕೋದಿಲ್ಲ, ಲಿಂಬೆ ಇದೆ ನಮ್ಮ ಮನೆಯಲ್ಲದ್ದು, ಅದನ್ನೇ ಹಾಕಿ ಮಾಡೋದು. ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪನೇ ಸಾಕು, ಯಾಕೆಂದರೆ ಮಸಾಲದಲ್ಲಿ ಕೂಡ ಸ್ವಲ್ಪ ಉಪ್ಪಿದೆ. ಹಾಗೆ ಸ್ವಲ್ಪ ಅರಸಿನ ಹಾಕ್ತೇನೆ. ಮೊದಲಿಗೆ ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಲಿಂಬೆ ಹುಳಿ ರಸ, ಸ್ವಲ್ಪ ಉಪ್ಪು ಹಾಗೂ ಅರಸಿನ. ಆಮೇಲೆ ಪೌಡರನ್ನು ಹಾಕ್ತೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನೋಡಿ ಇವಾಗ ಮಸಾಲವನ್ನು ಹಾಕಿ ಆಯಿತು. ಇನ್ನು ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ, ಆಮೇಲೆ ಫ್ರೈ ಮಾಡ್ತೇನೆ. ನೋಡಿ ಎಷ್ಟು ಮೀನಿತ್ತು ಮೊಟ್ಟೆ ಇದೆ, ಅದಕ್ಕೆ ಕೂಡ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಹಾಕ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಅರಸಿನ ಸೇಮ್ ಮೀನಿಗೆ ಹಾಕಿದಾಗೆ ಹಾಕ್ತೇನೆ. ಕಬಾಬ್ ಪೌಡ್ರನ್ನು ಹಾಕ್ತೇನೆ. ಯಾವಾಗಲೂ ನಾವು ಫ್ರೈ ಮಾಡುವಾಗ ಮೊಟ್ಟೆಯನ್ನು ಮೀನಿನ ಜೊತೆಗೆ ಮಿಕ್ಸ್ ಮಾಡಿ ಇಡಬಾರ್ದು. ನೋಡಿ ಇದು ಈ ಥರ ಒಂಥರ ಅಂಟಿರ್ತದಲ್ವ, ಹಾಗಾಗಿ ಮೀನಿಗೆ ಮಸಾಲನೇ ಹಿಡಿಯುವುದಿಲ್ಲ. ನಾನು ಕೆಲವೊಮ್ಮೆ ಬೈ ಮಿಸ್ಟೇಕಲ್ಲಿ ಹಾಗೆ ಮಾಡಿದರೆ ಮಸಾಲನೇ ಹಿಡಿಯುವುದಿಲ್ಲ. ಹಾಗಾಗಿ ನಾನಿವಾಗ ಆ ಥರ ಮಾಡೋದಿಲ್ಲ, ಸಪ್ರೇಟಾಗಿ ಮಾಡೋದು. ಮೀನಿನ ಮೊಟ್ಟೆ ಜಾಸ್ತಿ ಇದ್ದರೆ ಸಪ್ರೇಟಾಗಿ ಈ ಥರ ಮಾಡಿ ಮತ್ತೆ ಫ್ರೈ ಮಾಡೋದು, ಇಲ್ಲದಿದ್ದರೆ ಸಾರು ಮಾಡುವಾಗ ಹಾಕೋದು. ಇವತ್ತು ಫ್ರೈ ಮಾಡ್ತೇನೆ ಅಲ್ವಾ, ಹಾಗಾಗಿ ಮಸಾಲವನ್ನು ಹಾಕಿಟ್ಟು ಮತ್ತೆ ಫ್ರೈ ಮಾಡ್ತೇನೆ. ನೋಡಿ ಇವಾಗ ಮೀನಿಗೆ ಮಸಾಲವನ್ನು ಹಾಕಿ ಆಯಿತು. ಇನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದಮೇಲೆ ಮತ್ತೆ ನಾನು ಫ್ರೈ ಮಾಡ್ತೇನೆ. ಎಣ್ಣೆ ಬಿಸಿ ಆಯಿತು. ನಾನು ಪ್ಲೇನಾಗಿ ಫ್ರೈ ಮಾಡ್ತೇನೆ, ರವೆ ಎಲ್ಲ ಏನು ಹಾಕೋದಿಲ್ಲ. ಒಂದು ಸೈಡ್ ಫ್ರೈ ಆಯಿತು. ನೋಡಿ ಇವಾಗ ಬೂತಾಯಿ ಫ್ರೈ ಆಯಿತು, ಇದನ್ನು ತೆಗಿತೇನೆ. ಇವಾಗ ನೋಡಿ ಮೊಟ್ಟೆಯನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಇದು ಮೊಟ್ಟೆ ಫ್ರೈ ಆಗುವಾಗ ರಟ್ತದೆ, ಹಾಗೆ ಇದಕ್ಕೆ ಮುಚ್ಚಳವನ್ನು ಒಂದು ಮುಚ್ಚಬೇಕು. ಮೊಟ್ಟೆ ಫ್ರೈ ಆಗ್ತಾ ಇದೆ. ನೋಡಿ ಸೂಪರ್ ಆದ ಮೀನಿನ ಮೊಟ್ಟೆ ಫ್ರೈ ರೆಡಿ ಆಯಿತು. ಇದನ್ನೀಗ ತೆಗಿತೇನೆ. ಮೀನು ಹಾಗೂ ಮೀನಿನ ಮೊಟ್ಟೆ ಫ್ರೈ ರೆಡಿ ಆಯಿತು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.